ಶ್ರೀ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಹೀಗಿದೆ. 5125 ನಾರಾಯಣನ ರೂಪವ ತಾಧರಿಸಿಕೊಂಡನು ದಿನದಿ ಆನಂದಮಯ ನೆನಿಪ. 5,00,000 ಮೇಲೆ 85,400 ಶತಗಳ 5 ಕೋಶ ಆತ್ಮಕ ವಿರಿಂಚಾಂಡದೊಳು ತುಂಬಿಹನು. 5,125 ನಾರಾಯಣನ ರೂಪವ ತಾ ಧರಿಸಿಕೊಂಡು ಅನುದಿನದಿ ಆನಂದಮಯ ನೆನಿಪ. ಪರಮಾತ್ಮ ಆನಂದಮಯ ಅಂತ ಕರೆಸ್ಕೊಳ್ತಾನೆ. ಓಂ ಆನಂದಮಯೋ ಅಭ್ಯಾಸಾತ್ ಓಂ ಅಂತ ಸೂತ್ರವೇ ನಮಗೆ ಆ ಆನಂದಮಯ ತತ್ವದ ಮಹತ್ವವನ್ನ ತಿಳಿಸ್ತಾ ಇದೆ. ಅನ್ನಮಯ ಆಯಿತು, ಪ್ರಾಣಮಯ ಆಯಿತು, ಮನೋಮಯ ಆಯಿತು, ವಿಜ್ಞಾನಮಯ ಆಯಿತು, ಕೊನೆಗೆ ಬರ್ತಾ ಇರ್ತಕ್ಕಂತಹ ತತ್ವ ಅದು ಆನಂದಮಯ ತತ್ವ. ಆನಂದಮಯನಾಗಿ ನಾರಾಯಣ ರೂಪದಿಂದ ಪರಮಾತ್ಮ ಆ ಆನಂದಮಯ ಕೋಶದ ಒಳಗಡೆ ಹೊರಗಡೆ ಎರಡು ಕಡೆಯಲ್ಲೂ ತಾನು ವ್ಯಾಪ್ತನಾಗಿದ್ದಾನೆ. ನಾರಾಯಣ ರೂಪದಿಂದ ಎಷ್ಟಿರ್ತಾನೆ ಅಂತಂದ್ರೆ ಅದಕ್ಕೆ ತಿಳಿಸ್ತಾರೆ, ನಾರಾಯಣ ಅಂತ ಬಿಡಿಸ್ಕೊ. ನ ತ ದ ನ ಅಂತಂದ್ರೆ 5, ರ ಅಂತಂದ್ರೆ 2, ಯ ಅಂತಂದ್ರೆ 1, ಮತ್ತೆ ಣ ಅಂತಂದ್ರೆ 5. ಹೀಗೆ ನಾರಾಯಣ ಅದನ್ನ ಬಿಡಿಸಿದ್ರೆ ಎಷ್ಟಾಯ್ತು? 5,125. ಅದನ್ನ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. 5,125 5,125 ನೇರವಾಗಿ ಅದನ್ನು ಹೇಳಿದ್ದಾರೆ. 5,125 ನಾರಾಯಣನ ರೂಪವ ತಾಧರಿಸಿ. ನಾರಾಯಣ ತಾನು ಪರಮಾತ್ಮ ಏನ್ ಮಾಡಿದ್ದಾನೆ? ರೂಪಗಳನ್ನ, ಎಷ್ಟು ರೂಪಗಳನ್ನ? 5,125 ರೂಪಗಳನ್ನ ತಾನು ಧಾರಣೆ ಮಾಡಿದ್ದಾನೆ. ಅದು ಒಂದು ದಿನ ಇವತ್ತು ಮಾಡ್ದ, ನಾಳೆ ಬಿಟ್ಬಿಟ್ಟ, ನಾಳಿಗ್ ಮಾಡ್ದ, ಅದರಾಚ ನಾಳಿಗ್ ಬಿಟ್ಬಿಟ್ಟ ಅಂತ ನಾವು ಮಾಡುವಂತ ಸಂಧ್ಯಾವನ್ನೇ ದೇವ್ರ ಪೂಜೆ ತರ ಅಲ್ಲ. ಹೇಗೆ ಪರಮಾತ್ಮ ಅನುದಿನದಿ ಅಂತಾರ, ಅದಕ್ಕೆ ಆ ನಿತ್ಯದಲ್ಲೂ ಕೂಡ ಅನಾದ್ಯನಂತ ಕಾಲದವರೆಗೂ ಅವನ ಇಷ್ಟು ರೂಪಗಳಿದ್ದೇ ಇದೆ, ಅದಕ್ಕೆ ನಾಶವೇ ಇಲ್ಲ. 5,125 ರೂಪಗಳಿಂದ ಅನುದಿನದಿ ತಾನು ಅದನ್ನ ಧಾರಣೆಯನ್ನ ಮಾಡಿ ನಿರಂತರವಾಗಿ ಆನಂದಮಯ ನೆನಿಪ, ಆನಂದಮಯ ಅಂತ ಅವನು ಕರೆಸ್ಕೊಳ್ತಾನೆ. ಇಷ್ಟು ಮುಗೀತು. ಅನ್ನಮಯ ತತ್ವದ ವಿಷಯ ಹೇಳಿದ್ದಾಯಿತು, ಪ್ರಾಣಮಯ ಆಯಿತು, ಮನೋಮಯ ಆಯಿತು, ವಿಜ್ಞಾನಮಯ ಆಯಿತು, ಆನಂದಮಯ ಆಯಿತು. ಈಗ ಒಟ್ಟು ಸಮಗ್ರವಾಗಿರ್ತಕ್ಕಂತಹ ರೂಪಗಳ ಸಂಖ್ಯೆಯನ್ನು ತಿಳಿಸ್ತಾರೆ. ಇದಿಷ್ಟನ್ನು ಸೇರಿಸಿಬಿಟ್ಟಾಗ ಅನ್ನಮಯ ತತ್ವದಲ್ಲಿ, ಪ್ರಾಣಮಯ ತತ್ವದಲ್ಲಿ, ವಿಜ್ಞಾನಮಯ ಆನಂದಮಯ ತತ್ವದಲ್ಲಿ ಎಷ್ಟು ರೂಪಗಳಿದೆ, ಇದಿಷ್ಟನ್ನೂ ಸೇರಿಸಿದಾಗ, ಈ ಪಂಚಕೋಶಗಳಲ್ಲಿರ್ತಕ್ಕಂತಹ ರೂಪಗಳನ್ನೂ ಸೇರಿಸಿದಾಗ ಎಷ್ಟು ರೂಪಗಳಾಯಿತು ಅನ್ನೋದನ್ನ ಒಟ್ಟು ಸಂಖ್ಯೆಯನ್ನ ನಮಗೆ ಕೊಡ್ತಾರೆ. ಎಷ್ಟದು ಅಂದ್ರೆ 5,00,000 ಮೇಲೆ. ನೀವು ನೆನೆಸ್ಕೊಂಡ್ರೆ ಅಲ್ಲಿ ಮನೋಮಯ ಕೋಶ ಬಂದಾಗ 5,00,000 ಬಂತು. ಇನ್ನು ಬೇರೆ ಎಲ್ಲ 1,000ರಲ್ಲೇ ಇದೆ. ಅಲ್ಲಿ ಸಂಖ್ಯೆ ಸಂಕರ್ಷಣ ಅಂತ 5 ಅಕ್ಷರ ಆಯ್ತಾ. ಅನಿರುದ್ಧ ಅನ್ನೋದು 4 ಅಕ್ಷರ ಇತ್ತು. ಪ್ರದ್ಯುಮ್ನ ಅನ್ನೋದು 4 ಅಂತ ಇಟ್ಕೊಂಡ್ವಿ. ವಾಸುದೇವ ಅನ್ನೋದು 4 ಆಯ್ತು. ನಾರಾಯಣ ಅನ್ನೋದು 4 ಆಯ್ತು. ಆದ್ರೆ ಸಂಕರ್ಷಣ ಮಾತ್ರ ಅಲ್ಲಿ 5 ಅಕ್ಷರಗಳು ಬಂತು. ಅದರಿಂದ ಅಲ್ಲಿ 5,00,000 ಆಯ್ತು. ಆದ್ರಿಂದ ಅದನ್ನೇ ಎಲ್ಲ ಆಡ್ ಮಾಡಿಬಿಟ್ರೆ ಎಷ್ಟಾಗತ್ತೆ? 5,00,000 ಮೇಲೆ 85,000, ಒಟ್ಟು 85,400. 400 ಅಂತಂದ್ರೆ 400 ಆಯ್ತು. ಒಟ್ಟು 5,85,400 ರೂಪಗಳಿಂದ ಪರಮಾತ್ಮ
ನಾಲ್ಕು ಶತಗಳ 5 ಕೋಶಾತ್ಮಕ ವಿರಿಂಚಾಂಡದೊಳು. ಪಂಚಕೋಶಾತ್ಮಕವಾಗಿರ್ತಕ್ಕಂಥದ್ದು ಇಡೀ ಬ್ರಹ್ಮಾಂಡ ಏನಿದೆ ಅದು, ಅದರೊಳಗಡೆ ಪರಮಾತ್ಮ ತುಂಬಿಹನು. ಆ ಖಂಡ ರೂಪದಿಂದಲೂ ಇದ್ದಾನೆ, ಅಖಂಡವಾಗಿರ್ತಕ್ಕಂತಹ ರೂಪಗಳಿಂದಲೂ ಇದ್ದಾನೆ ಪರಮಾತ್ಮ. ಹಿಂದೆ ಹೇಳಿದ್ವಲ್ಲ, ಖಂಡ ರೂಪವೂ ಇದೆ, ಅಖಂಡವಾಗಿರತಕ್ಕಂತಹ ರೂಪಗಳು ಇದೆ. ಹೀಗೆ ಪರಮಾತ್ಮ ಖಂಡಾಖಂಡ ರೂಪಗಳಿಂದ ಬ್ರಹ್ಮಾಂಡದ ಒಳಗಡೆ, ಇಡೀ ಬ್ರಹ್ಮಾಂಡದ ಒಳಗಡೆ ತಾನು ವ್ಯಾಪ್ತನಾಗಿದ್ದಾನೆ. ಎಷ್ಟು ಸಂಖ್ಯೆ ಆಯಿತು ಒಟ್ಟು? 5,85,400. ಹೇಗಾಯ್ತು ಅಂತಂದ್ರೆ, ಇನ್ನೊಂದ್ಸತಿ ರಿವೈಸ್ ಮಾಡೋದಾದ್ರೆ, ಅನ್ನಮಯ ಕೋಶದಲ್ಲಿ ಅನಿರುದ್ಧ ರೂಪಿಯಾಗಿರತಕ್ಕಂತಹ ಪರಮಾತ್ಮ ಎಷ್ಟು ರೂಪಗಳಿಂದಿದ್ದಾನೆ? 8,251 ರೂಪಗಳಿಂದ ಇದ್ದಾನೆ. ಇನ್ನು ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ರೂಪಿ ಆಗಿರ್ತಕ್ಕಂತಹ ಪರಮಾತ್ಮ 5,543 ರೂಪಗಳಿಂದ ಪರಮಾತ್ಮ ಇದ್ದಾನೆ. ಮನೋಮಯ ಕೋಶದಲ್ಲಿ 5,62,107 ರೂಪಗಳಿಂದ ಪರಮಾತ್ಮ ಇದ್ದಾನೆ. ಇನ್ನು ವಿಜ್ಞಾನಮಯ ಕೋಶದಲ್ಲಿ 4,374 ರೂಪಗಳಿಂದ ಪರಮಾತ್ಮ ಇದ್ದಾನೆ. ಇನ್ನು ಆನಂದಮಯ ಕೋಶದಲ್ಲಿ 5,125 ರೂಪಗಳಿಂದ ಇದ್ದಾನೆ. ಇದಿಷ್ಟನ್ನು ಆಡ್ ಮಾಡಿದ್ರೆ 5,85,400 ರೂಪಗಳಾಯ್ತು. 5,85,400 ಆಯ್ತು. ಇದನ್ನ ಸದಾಕಾಲ ಚಿಂತನೆಯನ್ನ ಮಾಡಬೇಕಂತೆ. ಶಾಸ್ತ್ರ ಅದನ್ನ ತಿಳಿಸುತ್ತೆ. ಇದನ್ನ ನವಿಸ್ಮರ ಅಂತ ಹೇಳುತ್ತೆ ಶಾಸ್ತ್ರ. ಆ ವಾಕ್ಯವೇ ಹಾಗಿದೆ ನೋಡಿ, ಅದನ್ನ ಹೇಳ್ತೇನೆ. ಇದನ್ನ ಯಾವಾಗ್ಲೂ ಕೂಡ ಹೇಳ್ತಾರೆ. ಕೋಶದ್ವಯಸ್ಯ ಬಾಹ್ಯಾಂತರ್ಗತಸ್ಯ ಪರಮಾತ್ಮನಃ ಸಂಕರ್ಷಣಾಖ್ಯ ರೂಪಾಣಿ ಚಿಂತಯಾನಿ ಚ ಈಶ್ವರ ದ್ಯುತ್ತರೈಃ ಷಷ್ಟಿಸಾಹಸ್ರೈಃ ಸಪ್ತಾಧಿಕಶತಾಧಿಕೈಃ ಪಂಚಲಕ್ಷಮಿತಾನ್ಯೇವ ವಾಸುದೇವಸ್ಯ ಚಾರ್ಭಕ ಚತುಸ್ಸಪ್ತತಿಯುಕ್ತಶ್ಚ ಸಹಸ್ರಕೈಃ ಚತುರ್ಭಿಶ್ಚ ಸ್ವರೂಪಾಣಿ ನ ವಿಸ್ಮರ ಕದಾಚನ. ಇದನ್ನ ಯಾವತ್ತೂ ಕೂಡ ವಿಸ್ಮರಣೆಯನ್ನ ತಂದುಕೊಳ್ಬಾರ್ದು, ಮರಿಬಾರದು. ಅದನ್ನ ಯಾವಾಗಲೂ ಕೂಡ ಹೀಗೆ ಚಿಂತನೆಯನ್ನ ಮಾಡ್ತಾ ಭೋಜನವನ್ನ ಮಾಡಿಬಿಟ್ರೆ ಪರಮಾತ್ಮ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನ ನಮಗೆ ಮಾಡ್ತಾನೆ. ಅವಾಗ ಒಂದೊಂದು ತುತ್ತು ಕೂಡ ಅದೆಲ್ಲವೂ ಪರಮಾತ್ಮನಿಗೆ ನೈವೇದ್ಯ ಆಗ್ತಾ ಹೋಗುತ್ತೆ. ಒಂದೊಂದು ಅಗಳು ಕೂಡ ಪರಮಾತ್ಮನಿಗೆ ಅದು ನೈವೇದ್ಯ ಆಗ್ತಾ ಹೋಗುತ್ತೆ. ಹೀಗೆಲ್ಲ ಚಿಂತನೆಯನ್ನ ಮಾಡೋದ್ರಿಂದ ಇದೆಲ್ಲ ಯಾವುದೂ ಮಾಡದೇನೆ ನಾವು ಸುಮ್ಮನೆ ಕೇವಲ ಹರಟೆಯಿಂದಲೇ ಕಾಲ ಕಳೆದು ಬಿಟ್ವಿ ಅಂತ ಆದ್ರೆ, ಹೊರಗಡೆ ಪ್ರಾಣಿಗಳು ಎಲ್ಲರೂ ಬೇಕಾದಷ್ಟು ತಿನ್ನತ್ವೆ, ಸಿಕ್ಕಿದ್ದನ್ನ ತಿಂತಾ ಇರತ್ವೆ. ಹಾಗೆ ನಾವು ಕೂಡ ಸಿಕ್ಕಿದ್ದನ್ನ ತಿಂತಾ ಕೂತ್ಕೊಂಡ್ಬಿಟ್ರೆ, ಅಥವಾ ಹೀಗೇನೂ ಚಿಂತನೆ ಇಲ್ಲದೇನೆ ನಾವೆಲ್ಲ ತಿಂತಾ ಕೂತ್ಕೊಂಡ್ಬಿಟ್ರೆ ಎಲ್ಲವೂ ವ್ಯರ್ಥ ಆಗಿಬಿಡುತ್ತೆ. ಅದು ಬೇಡ. ಆದಷ್ಟು ಎಷ್ಟು ರೂಪಗಳ ಇಷ್ಟೆಷ್ಟು ರೂಪಗಳು ಬರ್ಲಿಲ್ವಾ, ಕಡೆ ಪಕ್ಷ ಟೋಟಲ್ ರೂಪಗಳೆಲ್ಲಾರು ಜ್ಞಾಪಕ ಇಟ್ಕೊಳ್ಬೇಕು. 5,85,400 ರೂಪಗಳು ಅಂತ ಟೋಟಲ್ ರೂಪಗಳಾದ್ರೂ ಜ್ಞಾಪಕ ಇಟ್ಕೊಂಡ್ಬಿಡ್ಬೇಕು. ಇಷ್ಟು ರೂಪಗಳನ್ನ ಚಿಂತನೆ ಮಾಡಿ 5 ಕೋಶದಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇದರೊಳಗಡೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಇಷ್ಟು ರೂಪಗಳಿಂದ ಪರಮಾತ್ಮ ನೀನು ನೆಲೆಸಿದ್ದಿ, ಇದು ನಿನಗೆ ಅರ್ಪಿತವಾಗ್ಲಿ. ನಾವು ಸ್ವೀಕಾರ ಮಾಡ್ತಾ ಇರ್ತಕ್ಕಂತಹ ಪದಾರ್ಥಗಳು, ನಮ್ಮ ಹೊಟ್ಟೆಗೆ ಬೀಳ್ತಾ ಇರ್ತಕ್ಕಂತಹ ಆಹಾರ, ಇದು ನಿನಗೆ ಅರ್ಪಿತವಾಗ್ಲಿ. ಈ ಕೋಶದ ಒಳಗೂ ನೀನೇ ಇದ್ದಿ, ಈ ಕೋಶದ ಹೊರಗೂ ನೀನೇ ಇದ್ದಿ, ನಿನಗೆ ಅರ್ಪಣೆ ಆಗಲಿ. ಬಿಂಬರೂಪಿ ಆಗಿರ್ತಕ್ಕಂತಹ ಪರಮಾತ್ಮ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಒಂದು ಬಾರಿ ಸ್ಮರಣೆ ಸಾಲದೆ, ಗೋವಿಂದನ ನಾಮ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ಅದನ್ನೇ ತಿಳಿಸ್ತಾ ಇದ್ದಾರೆ ದಾಸರಾಯರು.